ಮದುವೆ ಎಂದರೆ ಸಂಭ್ರಮ. ಮದುವೆಯಲ್ಲಿ ಲಗ್ನ ಪತ್ರಿಕೆ ಒಂದು ವಿಶೇಷ ಸ್ಥಾನ ಇದೆ. ಅದನ್ನು ನಾವು ನಮ್ಮ ಬಂಧು ಬಾಂಧವರಿಗೆ ಕೊಟ್ಟು ಮದುವೆಗೆ ಆಹ್ವಾನಿಸ್ತೀವಿ. ಅದರಲ್ಲಿ ನಮ್ಮ ಬೀಗರಿಗೆ ಕೂಡ ಲಗ್ನ ಪತ್ರಿಕೆಯನ್ನು ಕೊಟ್ಟು ಮದುವೆಗೆ ಆಹ್ವಾನಿಸ್ತೀವಿ. ಆ ಬೀಗರಿಗೆ ಕೊಡ್ತಕ್ಕಂಥ ಲಗ್ನ ಪತ್ರಿಕೆಯನ್ನು ಯಾವ ರೀತಿ ನಾವು ರೆಡಿ ಮಾಡಿದ್ದೀವಿ ಅಂತ ನೋಡೋಣ. ಇಲ್ಲಿ 5 ಲಗ್ನ ಪತ್ರಿಕೆಗಳನ್ನ ರೆಡಿ ಮಾಡ್ಕೋತೀವಿ. ಈ ಥರ ಸ್ಟೋನ್ಸು, ಪರ್ಲ್ಸು, ಫ್ಲವರ್ಸು ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು 5 ಲಗ್ನ ಪತ್ರಿಕೆಗಳನ್ನು ಕಲರ್ಫುಲ್ಲಾಗಿ ರೆಡಿ ಮಾಡ್ತೀವಿ. ಮದುವೆಯಲ್ಲಿ ನಾವು ಹೊಸ ಬಟ್ಟೆ ಹಾಕ್ಕೊಂಡು ಕಲರ್ಫುಲ್ಲಾಗಿ ಹೆಂಗೆ ಕಾಣ್ತೀವೋ ಅದೇ ಥರ ಈ ಲಗ್ನ ಪತ್ರಿಕೆಗಳಿಗೆ ಸ್ಟೋನ್ಸ್, ಫ್ಲವರ್ಸಿಂದ ಡೆಕೋರೇಟ್ ಮಾಡಿ ಕಲರ್ಫುಲ್ಲಾಗಿ ಲಕ ಅಂತ ಹೊಳೆಯೋ ಥರ ರೆಡಿ ಮಾಡಿ ಬೀಗರಿಗೆ ಕೊಟ್ಟು ಅವ್ರನ್ನ ಮದುವೆಗೆ ಆಹ್ವಾನಿಸ್ತೀವಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದ್ದಾವೆ. ಇಲ್ಲಿ ಮನೆ ಮಂದಿ ಎಲ್ಲ ಸೇರಿ ಸಂಭ್ರಮದಿಂದ ಎಲ್ಲ ಬಂಧು ಬಾಂಧವರನ್ನ ಮದುವೆಗೆ ಆಹ್ವಾನಿಸಲು ಲಗ್ನ ಪತ್ರಿಕೆಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡಿ ಮಾಡೋ ಈ ಪ್ರಿಪ್ರೇಷನ್ಗಳೇನಿರುತ್ತಲ್ಲ, ಎಷ್ಟು ಖುಷಿ ಇರುತ್ತೆ ಅಂತಂದರೆ ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ನಾವು ಮೊದಲು ಯಾವುದೇ ಕಾರ್ಯಕ್ರಮ ಶುರು ಮಾಡೋಕ್ಕೂ ಮೊದಲು ವಿಘ್ನ ವಿನಾಶಕ ಗಜಮುಖ ಗಣಪತಿಯನ್ನು ಆಹ್ವಾನಿಸಿ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಗಣಪತಿ ಪೂಜೆಯನ್ನು ಮಾಡ್ತೀವಿ. ಆ ಗಣಪತಿ ಪೂಜೆಗೆ ಪ್ರಿಪರೇಷನ್ ನಡೀತಾ ಇದೆ. ಇಲ್ಲಿ ಕಳಶಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಎಕ್ಕೆ ಹೂವು, ಗಣಪತಿಗೆ ಪ್ರಿಯವಾದ ಎಕ್ಕೆ ಹೂವು ಮತ್ತು ಗರಿಕೆಯನ್ನು ತಗೊಂಡು ಗಣಪತಿಗೆ ಒಂದು ಹಾರ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಇದೆ. ಗಣಪತಿಗೆ ಗರಿಕೆ ಮತ್ತು ಎಕ್ಕೆ ಅಂದರೆ ತುಂಬ ಶ್ರೇಷ್ಠ. ಇದನ್ನು ಫೈನಲಾಗಿ ಹೆಂಗೆ ರೆಡಿ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಕ್ಕೆ ಹೂವು, ಅಲ್ಲಿ ಬಟನ್ ರೋಸಸ್, ಕಲರ್ ಬಟನ್ ರೋಸಸ್ನ ಜೋಡಿಸಿ ಫುಲ್ ಕಲರ್ಫುಲ್ಲಾಗಿದೆ ಎಕ್ಕೆ ಹೂವಿನ ಹಾರ ಮತ್ತು ಗರಿಕೆಯ ಅಲಂಕಾರ. ಹಾಗೆ ಗಣಪತಿ ಪೂಜೆಗೆ ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ಮೆರುಗನ್ನು ಕೊಡಲಿಕ್ಕೆ ಧಾನ್ಯಗಳಿಂದ ಗಣಪತಿಯ ರಂಗೋಲಿಯನ್ನು ಬಿಡ್ತಾ ಇದ್ದೀವಿ. ಈ ಗಣಪತಿ ರಂಗೋಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಕಣ್ಣು, ಸೊಂಡಿಲು, ಕಾಲು, ಹಾಗೆ ಅಲ್ಲಿ ಗಣಪತಿಗೆ ಜನಿವಾರನೂ ಮಾಡಿದ್ದೀವಿ ನೋಡಿ. ಎಷ್ಟು ಕ್ಲಿಯರಾಗಿ ಮಾರ್ಕೌಟ್ ಆಗ್ತಾ ಇದೆ ಅದು. ಫೈನಲ್ ಪಿಕ್ಚರ್ ಹಿಂಗಿದೆ ನೋಡಿ. ವಾವ್, ಧಾನ್ಯಗಳಲ್ಲಿ ಗಣಪತಿ. ನಾಳೆ ಗಣಪತಿ ಪೂಜೆಗೆ ಪೂರ್ತಿ ಸ್ಟೇಜ್ ರೆಡಿಯಾಗಿದೆ. ಪೂಜೆ ಎಷ್ಟು ಸಂಭ್ರಮದಿಂದ ಕೂಡಿತ್ತು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.